ಇವತ್ತಿನಿಂದ ಮುಂದಿನ 4 ದಿನದಲ್ಲಿ ಮೀನರಾಶಿಯವರ ಜೀವನದಲ್ಲಿ ಭಾರಿ ಬದಲಾವಣೆಯಾದರೆ ಆಗ್ತದೆ. ದೇವರ ಕಡೆಯಿಂದ ನಿಮಗೆ 5 ಬ್ರಹ್ಮಾಸ್ತ್ರ ಸುದ್ದಿಗಳನ್ನಾದರೆ ನೀಡಲಾಗಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನಾದರೆ ತಿಳ್ಕೊತಾ ಹೋಗೋಣ. ಹೌದು, ಮೀನರಾಶಿಯವರಿಗೆ ಮುಂದಿನ 4 ದಿನದಲ್ಲಿ ಅದೃಷ್ಟದ ದಿನಗಳಾಗಿರುತ್ತೆ. ನಿಮ್ಮ ಕಷ್ಟಗಳೆಲ್ಲ ದೂರ ಆಗಿ ಸಂತೋಷದ ಅದೃಷ್ಟದ ಬೆಳಕಾದರೆ ನಿಮಗೆ ಕಾಣಿಸ್ತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ನಾವು ತಿಳ್ಕೊತಾ ಹೋಗೋಣ ಮೀನರಾಶಿಯವರಿಗೆ. ಹೌದು, ಮೀನರಾಶಿಯವರು ನೀವು ಬೃಹಸ್ಪತಿಯ ಆಳ್ವಿಕೆಗೆ ಒಳಪಟ್ಟವರು. ನೀವು ಶುದ್ಧ ಮನಸ್ಸಿನವರಾಗಿರ್ತೀರಾ. ಹೌದು, ಮೀನ ಎಂದರೆ ಮೀನು ಎಂದು ಅರ್ಥ. ಮೀನಿನಂತೆ ಎಷ್ಟೇ ಕಷ್ಟ ಬಂದರೂ ನಿಮ್ಮ ಜೀವನದಲ್ಲಿ ನೀವು ಶಾಂತಿಯಿಂದ ಅದನ್ನು ಎದುರಿಸುತ್ತೀರಾ. ಅದೇ ರೀತಿ ಬೇರೆಯವರಿಗೂ ಸಹ ನೋಡೋರಿಗೆ ನೀವು ಶಾಂತಿ ಸ್ವಭಾವವೆಂದು ಕಾಣಿಸುತ್ತೀರಾ. ಬೇರೆಯವರು ಕಣ್ಣಿನಲ್ಲಿ ನೀರು ಬಂದರೆ ನಿಮಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನೀವು ಕಷ್ಟ ಆದರೂ ಪರವಾಗಿಲ್ಲ, ಬೇರೆಯವರಿಗೆ ಸಹಾಯ ಮಾಡಬೇಕು ಎಂಬ ಒಳ್ಳೆಯ ಮನಸ್ಸನ್ನು ಉಳ್ಳವರು. ಜಗತ್ತಿನಲ್ಲಿ ಹೆಚ್ಚು ಕರುಣೆ ಇದೆ ಅಂದರೆ ಅದು ಮೀನರಾಶಿಯವರಿಗೆ ಮಾತ್ರನೇ ಎಂದು ಹೇಳಬಹುದಾಗಿರುತ್ತೆ. ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನೆಂದರೆ ಕಣ್ಣು ಮುಚ್ಚಿ ಬೇರೆಯವರನ್ನು ಅತಿಯಾಗಿ ನಂಬುವುದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆಗಿರುತ್ತೆ. ಯಾರಾದರೂ ಕಷ್ಟ ಎಂದು ನಿಮ್ಮ ಬಳಿ ಬಂದರೆ ನಿಮ್ಮ ಮನಸ್ಸು ಕರಗಿ ಹೋಗುತ್ತೆ. ಬೇರೆಯವರ ಬಳಿ ಸಾಲ ಮಾಡಿಯೂ ಸಹ ಅವರ ಕಷ್ಟಕ್ಕೆ ಹಣವನ್ನು ಒದಗಿಸಬೇಕು ಎಂಬ ಗುರಿಯನ್ನು ನೀವು ಸಂಕಲ್ಪ ಮಾಡ್ಕೊಳ್ತೀರಾ. ಬೇರೆಯವರ ಬಳಿ ಸಾಲ ಮಾಡಿ ತಂದು ಹಣವನ್ನು ನೀವು ಅವರಿಗೆ ನೀಡುತ್ತೀರಾ. ಇದೇ ನಿಮ್ಮನ್ನು ತುಳಿಯುತ್ತಾ ಬಂದಿದೆ ಇಷ್ಟು ದಿನಗಳ ಕಾಲ. ನಿಮ್ಮ ಸಹಾಯ ಪಡೆಯುವವರು ಈಗ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಬಗ್ಗೆ ಅಪಪ್ರಚನೆ ಮಾಡ್ತಿದ್ದಾರೆ. ಇದೇ ನಿಟ್ಟಿನಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ, ನನಗೆ ಏಕೆ ಇಷ್ಟು ಸಂಕಷ್ಟ ಎಂದು ತುಂಬ ಬಾರಿ ನೀವು ಕಣ್ಣೀರಿಟ್ಟಿರ್ತಕ್ಕಂತಹ ಕ್ಷಣಗಳು ಇದ್ದಾವೆ. ಇದರ ಬಗ್ಗೆ ಪ್ರತಿದಿನವೂ ಸಹ ನೀವು ಯೋಚನೆಯನ್ನು ಸಹ ಮಾಡ್ತಿದ್ದೀರಾ. ನೀವು ಪಟ್ಟ ಅವಮಾನ ನೋವಿಗೆ ಫಲ ಸಿಗುವ ಯೋಗದ ದಿವ್ಯ ಶಕ್ತಿ ಬರಲಿದೆ. ಹೌದು, ಇಷ್ಟು ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಮುಂದಿನ 4 ದಿನಗಳಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ ಮೀನರಾಶಿಯವರು. ಹೌದು, ಕಪಟಿ ಜನರು ನಿಮ್ಮ ಬಳಿಗೆ ವಿನಯದಿಂದ ಬರುತ್ತಾರೆ. ಹೌದು, ನೀವು ಬೆಳವಣಿಗೆ ಆಗೋದನ್ನು ಕಾಯ್ತಾ ಇರ್ತಕ್ಕಂತಹ, ನಿಮ್ಮನ್ನು ತುಳಿಯಲು ಕಾಯ್ತಾ ಇರ್ತಕ್ಕಂತಹ ಕಪಟಿ ಜನಗಳು ಈ 4 ದಿನದಲ್ಲಿ ನಿಮ್ಮ ಬಳಿ ತುಂಬ ವಿನಯದಿಂದ ಬರುತ್ತಾರೆ. ಹೌದು, ನಿಮ್ಮನ್ನು ಹೊಗಳಿ ನಂಬಿಸುತ್ತಾರೆ, ನಿಮ್ಮನ್ನು ಆಕಾಶಕ್ಕೆ ಎತ್ತಿ ಹಿಡಿಯುತ್ತಾರೆ. ಹಣ ಯಾರಿಗೂ ಕೊಡಬೇಡಿ. ಹೌದು, ಈ ಮುಂದಿನ 4 ದಿನಗಳ ಕಾಲ ಯಾರಿಗೂ ಸಹ ಹಣವನ್ನಾದರೆ ನೀಡೋದಕ್ಕೆ ಹೋಗಬೇಡಿ. ಹೌದು, ಕಪಟಿ ಜನ ಬಂದು ಕಣ್ಣೀರನ್ನು ಹಾಕಿ ನಿಮ್ಮ ಬಳಿ ಹಣವನ್ನು ಕೇಳಲು ಮುಂದಾಗುತ್ತಾರೆ. ಹಾಗಾಗಿ ಅವರನ್ನು ನಂಬಬೇಡಿ. ಹಣವನ್ನು ಯಾರಿಗೂ ಸಹ ಕೊಡಬೇಡಿ. ಒಂದು ವೇಳೆ ಹಣವನ್ನು ಕೊಟ್ಟರೆ ಆ ವ್ಯಕ್ತಿಯಿಂದ ನೀವು ಮೋಸ ಹೋಗುವ ಸಾಧ್ಯತೆಗಳೇ ಹೆಚ್ಚಿರ್ತಕ್ಕಂಥದ್ದು. ಹೌದು, ಇವತ್ತಿನಿಂದ ನಿಮ್ಮ ಮುಖದಲ್ಲಿ ಹೊಸ ತೇಜಸ್ಸು ಬರುತ್ತದೆ. ಹೌದು, ಜೀವನದಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲ ದೂರ ಆಗಿ ಒಂದು ಹೊಸ ಬೆಳಕನ್ನು ನೀವು ಕಾಣ್ಬೋದಾಗಿರುತ್ತೆ ಇವತ್ತಿನ ದಿನಗಳಿಂದ. ನಂತರ ಹಣದ ಸುರಿಮಳೆ ಸುರಿಯುತ್ತದೆ ನಿಮ್ಮ ಜೀವನದಲ್ಲಿ. ಕೈ ಬಿಟ್ಟಿದ್ದ ಹಣ ಈಗ ನಿಮ್ಮ ಕೈ ಸೇರುವ ಸಾಧ್ಯತೆ ಇರತಕ್ಕಂಥದ್ದು. ಉದ್ಯೋಗಗಳನ್ನು ಹುಡುಕ್ತಿರ್ತಕ್ಕಂಥವ್ರಿಗೆ ಉದ್ಯೋಗ ಅವಕಾಶನೂ ಸಹ ಸಿಗ್ತಕ್ಕಂಥದ್ದು. ಹೌದು, ದೇವರ ಕಡೆಯಿಂದ ನಿಮಗೆ 5 ಬ್ರಹ್ಮಾಸ್ತ್ರಗಳನ್ನು ನೀಡಲಾಗಿದೆ. ಆ ಮಾಹಿತಿಯನ್ನು ಗುಪ್ತವಾಗಿಯೇ ಇಟ್ಕೋಬೇಕಾಗಿರುತ್ತೆ. ಮೊದಲನೆಯದು, ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಯಾರೊಂದಿಗೂ ಸಹ ಹಂಚಿಕೊಳ್ಳಬೇಡಿ. ನಂತರ ಯಾರಿಗೂ ಹಣವನ್ನು ನೀಡಬೇಡಿ. ಯಾರೇ ಎಷ್ಟೇ ಬಂದು ಮೋಸ ಮಾತನಾಡಿ ನಿಮ್ಮನ್ನು ಹೊಗಳಿದರೂ ಸಹ ಹಣವನ್ನು ನೀಡಬೇಡಿ. ನಂತರ ಒಳಮನಸ್ಸನ್ನು ಸರಿಯಾಗಿ ನಂಬಿ ನಂತರ ನಿರಂತರ ಕಾರ್ಯವನ್ನು ಮಾಡ್ತೀರಿ. ಕೊನೆಯದಾಗಿ ಬೇರೆಯವರ ಬಗ್ಗೆ ಯಾವತ್ತೂ ಸಹ ನೀವು ಯೋಚನೆಯನ್ನು ಮಾಡಬೇಡಿ. ನಿಮ್ಮ ಕೆಲಸದಲ್ಲಿ ಯಾವತ್ತಿಗೂ ಜಯವನ್ನು ಸಿಗ್ತಿರುತ್ತೆ. ಸತ್ಯ ನಿಮ್ಮ ಕೈ ಬಿಡುವುದಿಲ್ಲ. ಜಗತ್ತು ಈ 4 ದಿನದಲ್ಲಿ ನಿಮ್ಮನ್ನು ನೋಡುವ ಶೈಲಿ ಬದಲಾಗುತ್ತೆ. ಇದು ಮೀನರಾಶಿಯವರಿಗೆ ಬಂದಿರತಕ್ಕಂತಹ ಅಮೋಘದ 4 ದಿನಗಳ ಅವಕಾಶ ಆಗಿರುತ್ತೆ.
ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.